ಹಾಯ್ ಎವ್ರಿವನ್. ನಾಗರ ಪಂಚಮಿ ಹಬ್ಬಕ್ಕೆ ಬೆಲ್ಲದ ಪಾಕ ಮಾಡ್ಕೊಳ್ಳದೆ ಸುಲಭವಾಗಿ ದಿಢೀರಾಗಿ ತಯಾರಾಗೋ ಶೇಂಗಾ ಎಳ್ಳಿನ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿ ಇರತ್ತೆ. ಇದೊಂದು ಇನ್ಸ್ಟೆಂಟ್ ಉಂಡೆ ಅಂತ ಹೇಳ್ಬೋದು. ಹಬ್ಬದ ಕೆಲಸದ ಗಡಿಬಿಡಿಯಲ್ಲಿ ಈ ಉಂಡೆನ ಬಹಳ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ನಾನೀಗ ತೋರಿಸ್ತಾ ಇರೋ ಅಳತೆ ಹಾಗೂ ವಿಧಾನದಲ್ಲೇ ಮಾಡ್ಕೊಳ್ಳಿ. ಎಷ್ಟೇ ದಿನ ಇಟ್ಟರೂ ಉಂಡೆ ಸ್ವಲ್ಪನೂ ಗಟ್ಟಿಯಾಗದೆ ಶೇಂಗಾ ಎಳ್ಳಿನ ಕ್ರಂಚಿನೆಸ್ ಹಾಗೆ ಇರುತ್ತೆ. ಫಸ್ಟ್ ಟೈಮ್ ಮಾಡಿಕೊಂಡ್ರೂ ಇದೇ ರೀತಿ ಪರ್ಫೆಕ್ಟಾಗೇ ಬರುತ್ತೆ. ಅದರಿಂದ ವಿಡಿಯೋನ ಸೇವ್ ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ 1 ಕಪ್ಪಷ್ಟು ಶೇಂಗಾ ಬೀಜನ ಹುರ್ಕೊಳ್ಳೋಣ. ಯಾವುದಾದ್ರೂ ಒಂದು ಕಪ್ನ ಅಳತೆ ತಗೊಳ್ಳಿ. ಅದೇ ಕಪ್ನ ಅಳತೆಯಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ಗಳನ್ನು ತಗೊಳ್ತಾ ಹೋಗಿ. ನಾವು ಶೇಂಗಾ ಎಳ್ಳನ್ನು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಈ ಉಂಡೆ ಅಷ್ಟು ರುಚಿಯಾಗಿ ಬರುತ್ತೆ. ಅದರಿಂದ ಸ್ವಲ್ಪ ತಾಳ್ಮೆಯಿಂದ ಈ ಪದಾರ್ಥಗಳನ್ನು ಹುರ್ಕೊಳ್ಬೇಕು. ಶೇಂಗಾ ಬೀಜನ ಆದಷ್ಟು ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ. ಹೈ ಫ್ಲೇಮ್ನಲ್ಲಿ ಹುರಿದ್ರೆ ಮೇಲ್ಗಡೆ ಸಿಪ್ಪೆ ಮಾತ್ರ ಕಪ್ಪಾಗಿರುತ್ತೆ, ಒಳಗೆ ಹಸಿ ಇರುತ್ತೆ. ಅದರಿಂದ ಲೋ ಫ್ಲೇಮ್ನಲ್ಲೇ ಶೇಂಗಾ ಬೀಜನ ಒಳಗೆಲ್ಲ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೊಳ್ಬೇಕು. ಆವಾಗ ಉಂಡೆನ ಎಷ್ಟೇ ದಿನ ಇಟ್ಟರೂ ಶೇಂಗಾ ಬೀಜ ಅಷ್ಟೇ ಕ್ರಂಚಿಯಾಗಿ ಇರುತ್ತೆ. ನೋಡಿ, ಶೇಂಗಾ ಬೀಜ ಒಳಗೆಲ್ಲ ಈ ರೀತಿ ಗೋಲ್ಡನ್ ಕಲರ್ ಬಂತು ಅಂದರೆ ಇದನ್ನು ತೆಗೆದು ಸಪ್ರೇಟ್ ಪ್ಲೇಟಿಗೆ ಹಾಕಿ ಫುಲ್ ಆರ್ಲಿಕ್ಕೆ ಬಿಡೋಣ. ನಂತರ ಇದ್ರದ್ದು ಸಿಪ್ಪೆ ತಕ್ಕೊಳ್ಬೇಕು. ಈಗ ಅದೇ ಕಪ್ನ ಅಳತೆಯಲ್ಲಿ ಅರ್ಧ ಕಪ್ಪಷ್ಟು ಬಿಳಿ ಎಳ್ಳನ್ನು ಹುರ್ಕೊಳ್ಳೋಣ. ಈ ಎಳ್ಳು ಬೇಗ ಫ್ರೈ ಆಗೋದ್ರಿಂದ ಇದನ್ನು ಆದಷ್ಟು ಲೋ ಫ್ಲೇಮ್ನಲ್ಲೇ ಒಳ್ಳೆ ಘಮ ಬರೋ ತನಕ ಹುರ್ಕೊಳ್ಬೇಕು. ಇದನ್ನು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಈ ಎಳ್ಳು ಉಂಡೆ ಮಧ್ಯ ಮಧ್ಯ ಸಿಕ್ಕಾಗ ತುಂಬಾ ಕ್ರಂಚಿಯಾಗಿ ಇರುತ್ತೆ. ಈ ಎಳ್ಳನ್ನು ಹುರಿತಿದ್ದಂಗೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಒಳ್ಳೆ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಹಾಗೆ ಚಟಪಟ ಅನ್ನಲಿಕ್ಕೆ ಶುರು ಆಯಿತು ಅಂದರೆ ಇದನ್ನು ಕೂಡ ಸಪ್ರೇಟ್ ಪ್ಲೇಟಿಗೆ ಹಾಕಿ ಫುಲ್ ಆರಲಿಕ್ಕೆ ಬಿಡಬೇಕು. ಈ ಎಳ್ಳನ್ನು ನಾವು ಗ್ರೈಂಡ್ ಮಾಡ್ಕೊಳ್ತೀವಿ. ಅದರಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಇಡೀದೇನೆ ಸಪ್ರೇಟಾಗಿ ಎತ್ತಿಟ್ಕೊಂಡು ಇದನ್ನು ಉಂಡೆ ಕಟ್ಕೊಳ್ಳೋಬೇಕಾದ್ರೆ ಹಾಕಿ ಮಿಕ್ಸ್ ಮಾಡಿದಾಗ ಮಧ್ಯ ಮಧ್ಯ ಸಿಕ್ಕಾಗ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಈಗ 1/4 ಕಪ್ಪಷ್ಟು ಬಾದಾಮಿನ ಹುರ್ಕೊಳ್ಬೇಕು. ಬಾದಾಮಿ ಆಪ್ಷನಲ್, ಬೇಕು ಅಂದರೆ ಹಾಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಬಾದಾಮಿನ ಹುರ್ಕೊಳ್ಳೋಬೇಕಾದ್ರೆ ಇದೇ ರೀತಿ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಇದನ್ನು ಶೇಂಗಾ ಜೊತೆ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಇಡೀದನ್ನೇ ಹಾಕಿಬಿಟ್ರೆ ನೀಟಾಗಿ ಗ್ರೈಂಡ್ ಆಗೋದಿಲ್ಲ. ಬಾದಾಮಿನ ಈ ರೀತಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದನ್ನು ಕೂಡ ಎಳ್ಳಿನ ಜೊತೆ ಹಾಕಿ ಆರಲಿಕ್ಕೆ ಬಿಡೋಣ. ಈಗ ಕೊನೆಯದಾಗಿ ಅರ್ಧ ಕಪ್ಪಷ್ಟು ತುರಿದಿರೋ ಒಣಕೊಬ್ಬರಿನ ಹಾಕಿ ಹುರ್ಕೊಳ್ಬೇಕು. ಈ ಒಣಕೊಬ್ಬರಿ ಕೂಡ ಬೇಗ ಫ್ರೈ ಆಗತ್ತೆ. ಅದರಿಂದ ಇದನ್ನು ಕೂಡ ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ. ಈ ಒಣಕೊಬ್ಬರಿನ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡ್ರೆ ಸಾಕು, ತುಂಬ ಹುರಿಬಾರ್ದು. ಇದನ್ನು ಹುರಿತಿದ್ದಂಗೆ ಒಳ್ಳೆ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗಿ ಈ ರೀತಿ ಲೈಟಾಗಿ ಕಲರ್ ಚೇಂಜ್ ಆಯಿತು ಅಂದರೆ ಇದನ್ನು ಕೂಡ ಎಳ್ಳಿನ ಜೊತೆ ಹಾಕಿ ಪೂರ್ತಿ ಆರಲಿಕ್ಕೆ ಬಿಡಬೇಕು. ಇದನ್ನು ಬಿಸಿ ಇದ್ದಾಗಲೇ ಗ್ರೈಂಡ್ ಮಾಡಿಕೊಂಡ್ರೆ ಈ ಎಳ್ಳು ಒಣಕೊಬ್ಬರಿ ಎಲ್ಲ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗತ್ತೆ. ಅದರಿಂದ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಕಂಪ್ಲೀಟಾಗಿ ಆರಿಸ್ಕೊಳ್ಬೇಕಾಗತ್ತೆ. ಈ ಕಡೆ ಶೇಂಗಾ ಬೀಜನ ಆರಲಿಕ್ಕೆ ಬಿಟ್ಟಿದ್ವಲ್ಲ, ಅದು ಕೂಡ ಪೂರ್ತಿ ಆರಿದೆ. ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ಸಿಪ್ಪೆ ಈಸಿಯಾಗಿ ಬಿಟ್ಕೊಂಡು ಬರುತ್ತೆ. ಇದು ಸಿಪ್ಪೆನೆಲ್ಲ ತೆಗೆದು ಇಟ್ಕೊಳ್ಳಿ. ಶೇಂಗಾ ಬೀಜನ ಲೋ ಫ್ಲೇಮ್ನಲ್ಲೇ ಹುರಿದಿರೋದ್ರಿಂದ ಈ ರೀತಿ ಗೋಲ್ಡನ್ ಕಲರ್ ಬಂದಿದೆ. ಈ ರೀತಿ ಹುರಿದ್ರೇ ಉಂಡೆ ತುಂಬ ಟೇಸ್ಟಿಯಾಗಿ ಬರೋದು. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಜಾರಿಗೆ ಹಾಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ಹುರ್ಕೊಂಡ ಎಳ್ಳು, ಬಾದಾಮಿ, ಒಣಕೊಬ್ಬರಿನ ಹಾಕಿ ಫ್ಲೇವರ್ಗೆ 6 ಏಲಕ್ಕಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕಿ ಜಸ್ಟ್ ಪಲ್ಸ್ ಮೋಡ್ನಲ್ಲಿ 3ರಿಂದ 4 ಸಲ ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬ ನೈಸ್ ಪೌಡರ್ ಮಾಡ್ಕೊಳ್ಬಾರ್ದು, ಸ್ವಲ್ಪ ಈ ರೀತಿ ತರಿತರಿಯಾಗಿ ಇರಲಿ, ಹಾಗಂತ ತುಂಬಾ ತರಿತರಿಯಾಗಿ ಇರಬಾರ್ದು. ಈಗ ಇದಕ್ಕೇನೆ 3/4 ಕಪ್ಪಷ್ಟು ಬೆಲ್ಲನ ಕುಟ್ಟಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಇದನ್ನು ಕೂಡ ಪಲ್ಸ್ ಮೋಡ್ನಲ್ಲಿ ಜಸ್ಟ್ 2 ಸುತ್ತು ಗ್ರೈಂಡ್ ಮಾಡ್ಕೊಳ್ಳಿ. ಆವಾಗ ಶೇಂಗಾ, ಎಳ್ಳು, ಒಣಕೊಬ್ಬರಿ ಪುಡಿ ಮತ್ತು ಬೆಲ್ಲ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆವಾಗ ಉಂಡೆ ಕಟ್ಟಲಿಕ್ಕೂ ಈಸಿ ಆಗತ್ತೆ. ಈಗ ಕೊನೆಯದಾಗಿ ಬೇಕು ಅಂದರೆ 2ರಿಂದ 3 ಟೀ ಸ್ಪೂನಷ್ಟು ತುಪ್ಪನ ಹಾಕಿ 1 ಸುತ್ತು ಗ್ರೈಂಡ್ ಮಾಡ್ಕೊಳ್ಳಿ. ನಿಮಗೆ ತುಪ್ಪ ಬೇಡ ಅಂದರೆ ಹಾಗೇನೂ ಕೂಡ ಉಂಡೆ ಕಟ್ಬೋದು. ಸ್ವಲ್ಪ ತುಪ್ಪ ಹಾಕಿದ್ರೆ ಉಂಡೆ ಕಟ್ಟಲಿಕ್ಕೆ ಈಸಿ ಆಗತ್ತೆ ಮತ್ತು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಇದನ್ನೀಗ ಒಂದು ಹರಿಬಾಣಕ್ಕೆ ಹಾಕ್ಕೊಂಡು ಸ್ವಲ್ಪ ಎಳ್ಳನ್ನು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೈಟಾಗಿ ಉಂಡೆನ ಕಟ್ಕೊಳ್ಬೇಕು. ಪಾಕದ ಹದ ಸರಿ ಬರುತ್ತೋ ಇಲ್ವೋ ಅನ್ನೋ ಟೆನ್ಷನ್ನೇ ಇರಲ್ಲ. ಪಾಕ ಇಲ್ದೇ ಎಷ್ಟು ಈಸಿಯಾಗಿ ಉಂಡೆನ ಮಾಡ್ಕೊಳ್ಬೋದು. ನಾಗರ ಪಂಚಮಿಗೆ ಮಿಸ್ ಮಾಡದೆ ಈ ಉಂಡೆನ ಮಾಡ್ಕೊಳ್ಳಿ, ತುಂಬ ರುಚಿ ಇರುತ್ತೆ. ಬರೀ ಹಬ್ಬಕ್ಕೆ ಅಂತಲೇ ಅಲ್ಲ, ಹಾಗೆ ಇದನ್ನು ಮಾಡಿ ಇಟ್ಕೊಂಡ್ರೆ ಈ ಉಂಡೆಯಲ್ಲಿ ಶೇಂಗಾ, ಎಳ್ಳು, ಒಣಕೊಬ್ಬರಿ, ಬಾದಾಮಿ, ತುಪ್ಪ ಎಲ್ಲ ಹಾಕಿರೋದ್ರಿಂದ
ಪ್ರೋಟೀನ್, ಕ್ಯಾಲ್ಶಿಯಂ, ಐರನ್ ಕಂಟೆಂಟ್ ಹಾಗೆ ಹೆಲ್ದಿ ಫ್ಯಾಟ್ ಇರೋದ್ರಿಂದ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಿಗೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಖಂಡಿತ ಟ್ರೈ ಮಾಡಿ. ಈ ಶೇಂಗಾ ಎಳ್ಳಿನ ಉಂಡೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.